ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ವಿನ್ನರ್ ಪಟ್ಟ ಜಸ್ಟ್ ಮಿಸ್, ರನ್ನರ್ ಅಪ್ ಗಿಲ್ಲಿ. ಕೊನೆ ಹಂತದಲ್ಲಿ ಡಲ್ ಆಗಿದ್ದ್ಯಾಕೆ ಗಿಲ್ಲಿ ನಟ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ. ವಿಡಿಯೋನಂತೂ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿಮ ಹಂತ ತಲುಪಿದ್ದು, ಗೆಲ್ಲುವ ಸ್ಪರ್ಧಿ ಎಂದು ಬಿಂಬಿತವಾಗಿದ್ದ ಗಿಲ್ಲಿಗೆ ವಿನ್ನರ್ ಪಟ್ಟ ಕೈತಪ್ಪುವ ಸಾಧ್ಯತೆ ಇದೆ. ಕೊನೆಯ ವಾರಗಳಲ್ಲಿ ಗಿಲ್ಲಿಯ ಆಟ ಡಲ್ ಆಗಿದ್ದು, ಹಿಂದಿನ ಸೀಸನ್ಗಳಂತೆ ಈ ಬಾರಿಯೂ ಅನಿರೀಕ್ಷಿತ ಫಲಿತಾಂಶ ಬಂದು ಗಿಲ್ಲಿ ರನ್ನರ್ ಅಪ್ ಆಗಬಹುದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಕ್ಕೆ ಇನ್ನು 4 ದಿನಗಳು ಬಾಕಿ ಇವೆ. ಉಳಿದ 6 ಜನರಲ್ಲಿ ವಿನ್ನರ್ ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ಗಿಲ್ಲಿನೇ ವಿನ್ನರ್ ಅಂತಿದ್ದವರು ಈಗ ಗಿಲ್ಲಿ ಬಹುಶಃ ರನ್ನರ್ ಅಪ್ ಆಗಬಹುದು ಅಂತಿದ್ದಾರೆ. ಮೊದಲ ಸ್ಥಾನದಿಂದ ಗಿಲ್ಲಿ 2ನೇ ಸ್ಥಾನಕ್ಕೆ ಇಳಿದು ಬಿಟ್ಟಿದ್ದಾನೆ. ಹಾಗಾದರೆ ಉಳಿದ 6 ಸ್ಪರ್ಧಿಗಳಲ್ಲಿ ವಿನ್ನರ್ ಯಾರು ಅಂತ ನೋಡೋದಾದರೆ, ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಕ್ಕೆ ಇನ್ನುಳಿದಿರೋದು 4 ದಿನ. ದೊಡ್ಡ ಮನೆಯಲ್ಲಿ 6 ಸ್ಪರ್ಧಿಗಳು ಉಳಿದುಕೊಂಡಿದ್ದು, ಅವರ ಪೈಕಿ ಒಬ್ಬರು ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ. ಅಸಲಿಗೆ ಈ ಸೀಸನ್ ಆರಂಭದಿಂದಲೂ ದೊಡ್ಡ ಮನೆಯಲ್ಲಿ ತನ್ನದೇ ಹವಾ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದು ಗಿಲ್ಲಿ ನಟ. ಗಿಲ್ಲಿ ಆಟದ ವೈಖರಿ ನೋಡಿದವರು ಈ ಸೀಸನ್ನ ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅಂತ ಇಲ್ಲಿ ತನಕ ಅಂದುಕೊಂಡಿದ್ರು. ಆದರೆ ಕೊನೆಗೆ ಟ್ರೆಂಡು ಕೊಂಚ ಬದಲಾದಂತಿದೆ. ವಿನ್ನರ್ ಪಟ್ಟ ಜಸ್ಟ್ ಮಿಸ್, ರನ್ನರ್ ಅಪ್ ಗಿಲ್ಲಿ. ಹೌದು, ಇದುವರೆಗೂ ಗಿಲ್ಲಿನೇ ವಿನ್ನರ್ ಅಂತಿದ್ದವರು ಈಗ ಗಿಲ್ಲಿಗೆ ವಿನ್ನರ್ ಪಟ್ಟ ಜಸ್ಟ್ ಮಿಸ್ ಆದರೂ ಅಚ್ಚರಿ ಇಲ್ಲ ಅಂತಿದ್ದಾರೆ. ಸೀಸನ್ 1 ನಿಂದಲೂ ಬಹಳಷ್ಟು ಬಾರಿ ವಿನ್ನರ್ ಆಗಬೇಕಿದ್ದವರು ರನ್ನರ್ ಅಪ್ ಆಗಿದ್ದನ್ನು ನೋಡಿದವರಿಗೆ ಈ ಸಾರಿನೂ ಅಂಥದ್ದೇ ರಿಸಲ್ಟ್ ಬರುತ್ತೆ ಅನ್ನೋ ಡೌಟು ಶುರುವಾಗಿದೆ. ಮೊದಲ ಸೀಸನ್ನಲ್ಲಿ ಮಸ್ತಾಗಿ ಆಟವಾಡಿಕೊಂಡು ಬಂದಿದ್ದ ಅರುಣ್ ಸಾಗರ್ ಕೊನೆಗೆ ವಿಜಯ ರಾಘವೇಂದ್ರ ಎದುರು ಸೋತಿದ್ರು. ಸೀಸನ್ 2 ಗೆಲ್ಲಬೇಕಿದ್ದ ಸೃಜನ್ ಲೋಕೇಶ್ ಅಕುಲ್ ಎದುರು ಸೋತು ರನ್ನರ್ ಅಪ್ ಆಗಿದ್ರು. ಸೀಸನ್ 7 ವಿನ್ನರ್ ಆಗ್ಬೇಡ್ತಾರ ಅಂದುಕೊಂಡಿದ್ದ ಕುರಿ ಪ್ರತಾಪ್ ಶೈನ್ ಶೆಟ್ಟಿ ಎದುರು ಸೋತು ಹೋಗಿದ್ರು. ಈ ಬಾರಿಯೂ ಬರುತ್ತಾ ಅನಿರೀಕ್ಷಿತ ಫಲಿತಾಂಶ? ನೋಡೋಣ. ಹೌದು, ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಈ ಸೀಸನ್ ಆರಂಭದಿಂದಲೂ ಗೆದ್ದೇ ಗೆಲ್ತಾನೆ ಅನ್ನೋ ಭರವಸೆ ಮೂಡಿಸಿದ್ದ ಗಿಲ್ಲಿ ಕೊನೆ 2ನೇ ಸ್ಥಾನಕ್ಕೆ ಬರಬಹುದು ಎನ್ನಲಾಗ್ತಾ ಇದೆ. ಅಸಲಿಗೆ ಆರಂಭದಿಂದಲೂ ಸಖತ್ತಾಗಿ ಆಟವಾಡಿಕೊಂಡಿದ್ದ ಬಂದಿದ್ದ ಗಿಲ್ಲಿ ಕೊನೆಗೆ ಡಲ್ ಆಗಿದ್ದಾನೆ. ಕಳೆದ ವಾರ ವೀಕೆಂಡ್ ಪಂಚಾಯಿತಿಯಲ್ಲಿ ಸುದೀಪ್ ಕೂಡ ಗಿಲ್ಲಿ ಡಲ್ ಆಗಿದ್ದನ್ನು ಗಮನಿಸಿದ್ರು. ಗಿಲ್ಲಿ ಎನರ್ಜಿ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಯಾರ್ಯಾರು ಎವಿಕ್ಟ್ ಆದರೆ ವೇದಿಕೆ ಮೇಲೆ ಏನು ಹೇಳ್ತೀರಿ ಅಂತ ಕೇಳಿದರು. ತನ್ನ ಸರದಿ ಬಂದಾಗ ಗಿಲ್ಲಿ ಮೊದಲೇ ಕಂಠಪಾಠ ಮಾಡಿದಂತೆ ವಿದಾಯ ಭಾಷಣ ಮಾಡಿದ್ದ. ಇದನ್ನು ನೋಡಿದ ಕಿಚ್ಚನಿಗೆ ಇದು ಗಿಲ್ಲಿನಾ ಅನ್ನೋ ಅನುಮಾನ ಮೂಡಿತ್ತು. ಮೊದಲಿಂದಲೂ ಜೋಶ್ನಲ್ಲಿದ್ದ ಗಿಲ್ಲಿ ಕೊನೆಗೆ ಇನ್ನೂ ಜಾಸ್ತಿ ಜೋಶ್ನಲ್ಲಿರಬೇಕಿತ್ತು. ಆದರೆ ಅದ್ಯಾಕೋ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಗಿಲ್ಲಿ ಡಲ್ ಆಗಿದ್ದಾನೆ. ಇದುವರೆಗೂ 12 ಸೀಸನ್ಗಳಲ್ಲಿ 1 ಬಾರಿ ಮಾತ್ರ ಮಹಿಳಾ ಸ್ಪರ್ಧಿ ಗೆದ್ದಿರೋದು. ಸೊ ಈ ಬಾರಿ ಬಿಗ್ ಬಾಸ್ ಪಟ್ಟ ಲೇಡಿ ಕಂಟೆಸ್ಟೆಂಟ್ಗೆ ಸಿಕ್ಕರೂ ಅಚ್ಚರಿ ಇಲ್ಲ. ಗಿಲ್ಲಿ ಜೊತೆಗೆ ರೇಸ್ನಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಇದ್ದಾರೆ. ಧನುಷ್ ಕೂಡ ಸ್ಟ್ರಾಂಗ್ ಸ್ಪರ್ಧಿನೇ. ಒಟ್ನಲ್ಲಿ ಇವರೆಲ್ಲರ ನಡುವೆ ವಿನ್ನರ್ ಪಟ್ಟ ಯಾರಿಗಾದರೂ ಸಿಗಬಹುದು. ಆದರೆ ಗಿಲ್ಲಿ ಮಾತ್ರ ರನ್ನರ್ ಅಪ್ ಅಂತ ಫಿಕ್ಸ್ ಆಗಿದ್ದಾರೆ ಫ್ಯಾನ್ಸ್. ನೋಡಿದ್ರಲ್ಲ, ಕೊನೆಯಲ್ಲಿ ವಿನ್ನರ್ ಪಟ್ಟ ಜಸ್ಟ್ ಮಿಸ್ ಗಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.